ಖಾರವಾದ ಆಹಾರ ಅಥವಾ ಅನಿಯಮಿತ ಆಹಾರದ ಸೇವನೆ, ಮದ್ಯಪಾನ ಮೊದಲಾದವು ಹೊಟ್ಟೆಯಲ್ಲಿ ಅಸಿಡಿಟಿ ಉಂಟು ಮಾಡ್ತವೆ. ಹೊಟ್ಟೆಯಲ್ಲಿರುವ ಜಠರ ರಸ ಹಿಮ್ಮುಖವಾಗಿ ಹೊಟ್ಟೆಯಿಂದ ಅನ್ನನಾಳದ ಮೂಲಕ ಬಾಯಿಯಿಂದ ಹೊರಬರಲು ಯತ್ನಿಸುವಾಗ ಅನ್ನನಾಳದ ಒಳಪದರದಲ್ಲಿ ಭಾರಿ ಉರಿಯುಂಟು ಮಾಡುತ್ತೆ. ಇದೇ ಹುಳಿತೇಗು ಅಥವಾ ಅಸಿಡಿಟಿ. ಹಾಗಿದ್ರೆ ಈ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದೋದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಒಂದು ಪರಿಣಾಮಕಾರಿ ಮಾರ್ಗ. ಎಂದಾದ್ರೊಮ್ಮೆ ನೀವು ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿದಿರಬಹುದು ಅಥವಾ ಸ್ವಾದಿಷ್ಟ ಊಟ ಅಂತ ಕೊಂಚ ಹೆಚ್ಚೆ ಆಹಾರ ಸೇವಿಸಿರಬಹುದು. ಆದರೆ ಆ ಬಳಿಕ ಹೊಟ್ಟೆಯಲ್ಲಿ ಉರಿ ಕಾಣಿಸಿಕೊಂಡು ಇದು ಬೇಡವಿತ್ತು ಅಂತ ಅನಿಸದೇ ಇದ್ದಿರಲಾರದು. ಈ ಉರಿ ಹೆಚ್ಚುತ್ತಾ ಹುಳಿತೇಗು ಮತ್ತು ಎದೆಯುರಿಗೂ ಕಾರಣವಾಗಬಹುದು. ಒಂದಲ್ಲ ಒಂದು ಬಾರಿ ಪ್ರತಿಯೊಬ್ಬರೂ ಈ ಉರಿಯನ್ನ ಅನುಭವಿಸಿಯೇ ಇದ್ದೇವೆ. ವಿಶೇಷವಾಗಿ ಖಾರವಾದ ಆಹಾರಗಳ ಸೇವನೆ, ಅನಿಯಮಿತ ಆಹಾರದ ಸೇವನೆಯ ಸಮಯ, ಮಾನಸಿಕ ಒತ್ತಡ, ಕಡಿಮೆ ದೈಹಿಕ ವ್ಯಾಯಾಮ, ಮದ್ಯಪಾನ ಮೊದಲಾದವು ಹೊಟ್ಟೆಯಲ್ಲಿ ಆಮ್ಲೀಯತೆ ಅಥವಾ ಅಸಿಡಿಟಿಯನ್ನುಂಟು ಮಾಡುತ್ತೆ. ಹೊಟ್ಟೆಯಲ್ಲಿರುವ ಜಠರ ರಸ ಅಥವಾ ಪಿತ್ತರಸ ಹಿಮ್ಮುಖವಾಗಿ ಅಂದ್ರೆ ಹೊಟ್ಟೆಯಿಂದ ಅನ್ನನಾಳದ ಮೂಲಕ ಬಾಯಿಯಿಂದ ಹೊರಬರಲು ಯತ್ನಿಸುವಾಗ ಅನ್ನನಾಳದ ಒಳಪದರದಲ್ಲಿ ಭಾರಿ ಉರಿಯುಂಟು ಮಾಡುತ್ತೆ. ಇದೇ ಹುಳಿತೇಗು ಅಥವಾ ಎಸಿಡಿಟಿ. ಈ ಉರಿಯನ್ನ ಕಡಿಮೆ ಮಾಡಲು ಕೆಲವು ಔಷಧಿಗಳಿವೆ. ಇವುಗಳಲ್ಲಿ ಕೆಲವು ನೈಸರ್ಗಿಕವಾಗಿದ್ದು ಉರಿ ಪ್ರಾರಂಭವಾದ ತಕ್ಷಣವೇ ಸೇವಿಸುವ ಮೂಲಕ ಉರಿಯನ್ನ ತಕ್ಷಣವೇ ತಗ್ಗಿಸುತ್ತೆ. ತುಳಸಿ ಎಲೆ, ದಾಲ್ಚಿನ್ನಿ, ಮಜ್ಜಿಗೆ, ಸೇಬಿನ ಶಿರ್ಕ, ಜೀರಿಗೆ ಹಾಗೂ ಲವಂಗದಲ್ಲಿ ಈ ಉರಿಯನ್ನ ತಗ್ಗಿಸುವ ಗುಣ ಇದೆ. ಇವುಗಳಲ್ಲಿ ಲವಂಗ ಅತ್ಯುತ್ತಮ ಪರಿಹಾರ ಒದಗಿಸುವ ಮೂಲಕ ಈ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತೆ. ನಾವು ಸೇವಿಸುವ ಆಹಾರ ಬಾಯಿಯಲ್ಲಿ ಲಾಲಾರಸದೊಡನೆ ಮೆದುಗೊಂಡು ಕೊಂಚ ಮಟ್ಟಿನ ಜೀರ್ಣವಾಗುತ್ತೆ ಹಾಗೂ ಅರೆದು ನುಂಗುವ ಮೂಲಕ ಆಹಾರವನ್ನ ಚಿಕ್ಕ ಕಣಗಳಾಗಿ ಒಡೆದು ಅನ್ನನಾಳದ ಮೂಲಕ ಈ ಆಹಾರ ಹೊಟ್ಟೆಯನ್ನ ತಲುಪುತ್ತೆ. ಹೊಟ್ಟೆಯಲ್ಲಿರುವ ಆಮ್ಲ ಗ್ರಂಥಿಗಳು ಅಗತ್ಯವಿರುವ ಆಮ್ಲವನ್ನ ಸ್ರವಿಸಿ ಆಮ್ಲೀಯ ಜಠರ ರಸವನ್ನ ಉತ್ಪಾದಿಸುತ್ತೆ ಹಾಗೂ ಆಹಾರವನ್ನ ಕರಗಿಸಿಕೊಳ್ಳಲು ಪ್ರಾರಂಭಿಸುತ್ತೆ. ಯಾವಾಗ ಅಗತ್ಯವಿರೋದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಆಮ್ಲ ಉತ್ಪಾದನೆಯಾಯಿತೋ ಆಗ ಹೊಟ್ಟೆಯಲ್ಲಿರುವ ದ್ರವಾಹಾರ ಹೆಚ್ಚು ಆಮ್ಲೀಯವಾಗುತ್ತೆ ಹಾಗೂ ಈ ಆಮ್ಲೀಯತೆ ಹೊಟ್ಟೆಯ ಒಳಪದರವನ್ನೇ ಸುಡುವ ಮೂಲಕ ಹೊಟ್ಟೆಯ ಕೊಂಚ ಮೇಲ್ಭಾಗದಲ್ಲಿ ಭಾರಿ ಉರಿಯನ್ನುಂಟು ಮಾಡುತ್ತೆ. ಹೆಚ್ಚಿನ ಜನರು ಮಸಾಲೆ ಹಾಗೂ ಎಣ್ಣೆಗಳನ್ನೊಳಗೊಂಡ ಆಹಾರವನ್ನ ಸೇವಿಸುವ ಕಾರಣ ಈ ಉರಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ತಕ್ಷಣವೇ ಇದಕ್ಕೆ ಸೂಕ್ತ ಔಷಧಿಯನ್ನ ಸೇವಿಸುವ ಮೂಲಕ ಈ ಉರಿ ಉಲ್ಬಣಗೊಳ್ಳದಂತೆ ತಡೆಗಟ್ಟಬಹುದು. ಎಸಿಡಿಟಿ ಇದ್ದಾಗ ಹೊಟ್ಟೆಯ ಮೇಲ್ಭಾಗದಲ್ಲಿ ಭಾರಿ ಉರಿ, ಗಂಟಲು ಮತ್ತು ಹೃದಯದ ಭಾಗದಲ್ಲಿ ಉರಿ ಕಾಣಿಸಿಕೊಳ್ಳುತ್ತೆ. ಉಸಿರು ದುರ್ವಾಸನೆಯಿಂದ ಕೂಡಿರುತ್ತೆ. ಅಜೀರ್ಣತೆ, ಬಾಯಿಯಲ್ಲಿ ಕಹಿಯಾದ ರುಚಿ ಆವರಿಸಿ ಹೆಚ್ಚು ಹೊತ್ತು ಕಹಿ ಭಾವನೆ ಇರುತ್ತೆ. ವಾಕರಿಕೆ, ಮಲಬದ್ಧತೆ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಲವಂಗ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ ಹಾಗೂ ಪೋಷಕಾಂಶಗಳನ್ನ ಹೀರಿಕೊಳ್ಳಲು ನೆರವಾಗುತ್ತೆ. ಸಾರು ಮತ್ತು ಪಲ್ಯಗಳಲ್ಲಿ ಲವಂಗವನ್ನ ಸೇರಿಸುವ ಮೂಲಕ ಹೊಟ್ಟೆಯಲ್ಲಿ ಉರಿಯಾಗೋದ್ರಿಂದ ತಡೆಯಬಹುದು. ಇನ್ನೂ ಉತ್ತಮ ಅಂದ್ರೆ ಸಮ ಪ್ರಮಾಣದಲ್ಲಿ ಲವಂಗ ಮತ್ತು ಏಲಕ್ಕಿಗಳನ್ನ ಸೇರಿಸೋದ್ರಿಂದ ಅತ್ಯುತ್ತಮ ರಕ್ಷಣೆ ಪಡೆಯಬಹುದು. ಇವುಗಳ ಸಾರ ಸಂಗ್ರಹಿ ಗುಣ ಆಮ್ಲೀಯತೆಯನ್ನ ಕಡಿಮೆ ಮಾಡಿ ಗ್ಯಾಸ್ ಉತ್ಪತ್ತಿಯಾಗೋದ್ರಿಂದ ತಡೆಯುತ್ತೆ. ಅಲ್ಲದೆ ಲವಂಗ ಬಾಯಿಯಲ್ಲಿ ಹೆಚ್ಚಿನ ಪ್ರಮಾಣದ ಲಾಲಾರಸ ಉತ್ಪಾದನೆಯಾಗುವಂತೆ ಪ್ರಚೋದನೆ ನೀಡುತ್ತೆ. ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ ಹಾಗೂ ಜೀರ್ಣಾಂಗಗಳಲ್ಲಿ ಎದುರಾಗುವ ಸ್ನಾಯುಗಳ ಸೆಳೆತವಾಗೋದ್ರಿಂದ ರಕ್ಷಣೆ ಒದಗಿಸುತ್ತೆ. ಅಲ್ಲದೆ ಲವಂಗವನ್ನ ಜಗಿದು ನುಂಗೋದನ್ನ ಆಯುರ್ವೇದ ಹಾಗೂ ಸಿದ್ಧ ಪದ್ಧತಿಗಳಲ್ಲಿ ಚಿಕಿತ್ಸೆಯ ರೂಪದಲ್ಲಿ ಬಳಸಿಕೊಳ್ಳಲಾಗಿದೆ. ಆಮ್ಲೀಯತೆಯಿಂದ ತಡೆಗಟ್ಟಲು ಲವಂಗವನ್ನ ಹೇಗೆ ಬಳಸಬೇಕು? ಹೊಟ್ಟೆಯಲ್ಲಿ ಕೊಂಚವೇ ಉರಿ ಪ್ರಾರಂಭವಾಗಿರೋದು ಕಾಣಿಸಿಕೊಂಡಾಕ್ಷಣ 2 ಲವಂಗಗಳನ್ನ ಬಾಯಿಗೆ ಹಾಕಿ ಚೆನ್ನಾಗಿ ಅಗಿಬೇಕು. ಈಗ ಬಾಯಿಯಲ್ಲಿ ಹೆಚ್ಚಿದ ಲಾಲಾರಸವನ್ನ ಪೂರ್ಣವಾಗಿ ನುಂಗಬೇಕು. ಇದರಿಂದ ಉರಿ ತಕ್ಷಣವೇ ಕಡಿಮೆಯಾಗುತ್ತೆ. ಇನ್ನೂ ಉತ್ತಮ ಅಂದ್ರೆ 2 ಲವಂಗ ಮತ್ತು 2 ಏಲಕ್ಕಿಗಳನ್ನ ಚೆನ್ನಾಗಿ ಜಗಿದು ನುಂಗುವ ಮೂಲಕ ಆಮ್ಲೀಯತೆ ಮಾತ್ರವಲ್ಲ, ಬಾಯಿಯಲ್ಲಿ ಎದುರಾಗಿದ್ದ ದುರ್ವಾಸನೆಯೂ ಇಲ್ಲವಾಗುತ್ತೆ. ಹಾಗಾಗಿ ನಮ್ಮ ಅಡುಗೆಗಳಲ್ಲಿ 1-2 ಲವಂಗ ಮತ್ತು ಏಲಕ್ಕಿಗಳನ್ನ ಸೇರಿಸೋದ್ರಿಂದ ಊಟದ ಬಳಿಕ ಹೊಟ್ಟೆಯಲ್ಲಿ ಆಮ್ಲೀಯತೆಯಾಗೋದ್ರಿಂದ ರಕ್ಷಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.